ಎಲ್ಲರಿಗೂ ನಮಸ್ಕಾರ. ಈ ಸ್ಮಾಲ್ ಪ್ರೆಸೆಂಟೇಷನ್ ಮುಖಾಂತರ ಈ ಬಿಲ್ದು ಅವಶ್ಯಕತೆ ಏನು, ನಾವು ಯಾವ ಯಾವ ವಿಚಾರಗಳನ್ನು ಈ ಬಿಲ್ನಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದು ಹೇಳ್ತೇವೆ. ಅದರಲ್ಲಿ ಇರ್ತಕ್ಕಂಥ ವಿಶೇಷಗಳು ಅಥವಾ ನಿಮ್ಗೆ ಏನಾದರೂ ಸಂಶಯ ಇದ್ದರೆ ಅದು ಆದಮೇಲೆ ಸಜೆಷನ್ ಕಾಲಕ್ಕೆ ಕೇಳಬಹುದು. ಇದಕ್ಕಿಂತ ಹಿಂದೆ ತಮಗೆ ಗೊತ್ತಿದ್ದ ಹಾಗೆ 1972ನಲ್ಲಿನೇ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಆಕ್ಟ್ ಮತ್ತು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಫ್ಲಾಟ್ಸ್ ರೆಗ್ಯುಲೇಷನ್ ಆಫ್ ದ ಪ್ರಮೋಷನ್ ಆಫ್ ಕನ್ಸ್ಟ್ರಕ್ಷನ್ ಸೇಲ್ ಮ್ಯಾನೇಜ್ಮೆಂಟ್ ಅಂಡ್ ಟ್ರಾನ್ಸ್ಫರ್ ಆಕ್ಟ್ ಬಂತು. ಅಂದರೆ 72ನಲ್ಲಿನೇ ಇಲ್ಲಿ ಅಪಾರ್ಟ್ಮೆಂಟ್ಸ್ ಇತ್ಯಾದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಪಾರ್ಟ್ಮೆಂಟ್ ಯಾವ ಭೂಮಿ ಮೇಲೆ ಬರ್ತಾ ಇದೆ ಅವರಿಗೆ ಅಪಾರ್ಟ್ಮೆಂಟ್ ಓನರ್ಸ್ಗೆ ಏನು ಓನರ್ಶಿಪ್ ರೈಟ್ ಬರಬೇಕು ಅಂತಾನೆ ಗೊತ್ತಿರಲಿಲ್ಲ. ಇದಕ್ಕಾಗಿ 1972 ಆ್ಯಕ್ಟ್ನಲ್ಲಿ ಅದು ಎಲ್ಲ ತರಲಾಯಿತು. ಆದರೆ ಏನಾಯಿತು, ಕ್ಷಣ ನಿಧಾನಾಗಿ ನಮ್ಮ ಬೆಳವಣಿಗೆ ಜಾಸ್ತಿ ಆಯಿತು. ಆ ಆ್ಯಕ್ಟ್ನಲ್ಲಿ ಇರ್ತಕ್ಕಂಥ ಪ್ರೊವಿಷನ್ಸ್ಗಳು ಸಾಲಲ್ಲ. ಮತ್ತು ಇದನ್ನು ನಮ್ಮ ರೇರಾ ಆ್ಯಕ್ಟ್ ಬಂದ ಮೇಲೆ ಇನ್ನೂ ಸುಮಾರು ಕರ್ತವ್ಯಗಳು, ಜವಾಬ್ದಾರಿಗಳು ಪ್ರಮೋಟರ್ಸ್ ಮೇಲೆ, ಡೆವಲಪರ್ಸ್ ಮೇಲೆ ಇತ್ಯಾದಿ ಆಗಿರುವುದರಿಂದ ನಾವು ಆ್ಯಕ್ಟ್ಗೆ ಮತ್ತು ಆ ಹೊಸ ರೇರಾ ಆ್ಯಕ್ಟ್ಗೆ ಸುಮಾರು ವ್ಯತ್ಯಾಸಗಳು ಇರುವುದರಿಂದ ಅದನ್ನು ಸರಿದೂಗಿಸ್ಲಿಕ್ಕೆ ಒಂದೇ ಆ್ಯಕ್ಟ್ನಲ್ಲಿ ಎಲ್ಲ ಸಮನ್ವಯ ಸಾಧಿಸಿ ತರಲಿಕ್ಕೆ ನಾವು ಒಂದು ಆ್ಯಕ್ಟ್ ತರಬೇಕಾಗಿರುತ್ತದೆ. ನಮ್ಮ ಕರ್ನಾಟಕ ಅಪಾರ್ಟ್ಮೆಂಟ್ಸ್ ಆ್ಯಕ್ಟ್ ಏನಿದೆ, ಚಾಲನೆಯಲ್ಲಿ ಏನಿದೆ 1972, ಅದು ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತಗೊಳ್ತಾ ಇಲ್ಲ. ಅದು ಹೋಮ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ಪ್ರಾರಂಭವಾಗಿತ್ತು. ಅದರಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡಿದರೆ ಈಗ ಈ ಸಲ ಈಗ ಸದ್ಯಕ್ಕೆ ತಾವು ಮಾಡ್ತಕ್ಕಂಥ ರಿಜಿಸ್ಟ್ರೇಷನ್ 3 ಪ್ರಕಾರ ಇವೆ. ಒಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ ಇದರಲ್ಲಿ ಮಾಡ್ತೀರಾ, ಇರ್ತಕ್ಕಂಥ ಆ್ಯಕ್ಟ್ನಲ್ಲಿ ಮಾಡ್ತೀರಾ. ಒಂದು ಸೊಸೈಟೀಸ್ ಆ್ಯಕ್ಟ್ನಲ್ಲಿ ಮಾಡ್ತೀರಾ. ಒಂದು ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ಮಾಡ್ತೀರಾ. ಈಗ ಬಹಳ ಈಸಿಯಾಗಿ ರಿಜಿಸ್ಟರ್ ಆಗೋದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಸ್ನಲ್ಲಿ. ಇದರಲ್ಲಿ ಯಾರು ನೋಡೋರೂ ಇಲ್ಲ. ನೀವು ಮಾಡಿ ನಿಮ್ಮದು ಅಸೋಸಿಯೇಷನ್ ಏನಿದೆ ಅದು ಏನು ಮಾಡ್ತಾ ಇದೆ ಅದಕ್ಕೆ ಯಾರಿಗೆ ನೋಡ್ಲಿಕ್ಕೆ ಅಧಿಕಾರ ಇಲ್ಲ. ಅಧಿಕಾರ ಇದ್ರೂ ಸಹ ಯಾರು ಕಾಂಪಿಟೆಂಟ್ ಇದ್ದಾರೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆ ರೂಲ್ಸ್ನಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಅಂತಾನೆ ಗೊತ್ತಿಲ್ಲ. ಸೊ ಅಲ್ಲಿ ಅಪಾರ್ಟ್ಮೆಂಟ್ ರಿಜಿಸ್ಟರ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಮಾಡೋದು, ಆಮೇಲೆ ಅವರು ತಮ್ಮದೇ ಆದ ರೀತಿಯಲ್ಲಿ ನಡೆಸ್ತಾ ಇರ್ತಾರೆ. ಅದಕ್ಕೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆನ್ ದ ಅದರ್ ಸೈಡ್ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ನಲ್ಲಿ ಮಾಡಿದರೆ ಜಾಯಿಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಅಧಿಕಾರ ಇರುವುದರಿಂದ ಅದು ಬಹಳ ಕಡಿಮೆ ಪ್ರಮಾಣಕ್ಕೆ ಇರುವುದರಿಂದ ಅವರಿಗೆ ಕೂಡ ಏನು ನೋಡಲಿಕ್ಕೆ ಆಗ್ತಾ ಇಲ್ಲ. ರಿಜಿಸ್ಟ್ರಾರ್ ಆಫ್ ಸೊಸೈಟಿ ಆ್ಯಕ್ಟಿನಲ್ಲಿ ಏನಿತ್ತು, ಹಿಂದೆ ರಿಜಿಸ್ಟ್ರಾರ್ಸ್ಗೆ ಪವರ್ ಇತ್ತು, ಅದು ಎಲ್ಲ ಕೋಆಪರೇಟಿವ್ ಸೊಸೈಟಿಗೆ ಕೊಟ್ಟಿರುವುದರಿಂದ ಅಲ್ಲಿ ಸಮಸ್ಯೆ ಉಂಟಾಗಿದೆ. ಸಮಸ್ಯೆ ಏನಂದರೆ, ತಾವು ಒಂದು ರಿಜಿಸ್ಟ್ರೇಷನ್ ಮಾಡಿದರೆ, ಓನರ್ಸ್ ಅಸೋಸಿಯೇಷನ್, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇತ್ಯಾದಿ ಒಂದು ರಿಜಿಸ್ಟರ್ ಇವತ್ತು ಮಾಡಿದರೆ ಅದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ನಿಮ್ಮಲ್ಲಿ ಯಾವುದೊಂದು ವ್ಯಾಜ್ಯ ಉಂಟಾದರೆ ಅಪಾರ್ಟ್ಮೆಂಟ್ ಓನರ್ನಲ್ಲಿ ಮತ್ತು ಈ ಅಸೋಸಿಯೇಷನ್ ಒಳಗಾಗಿ ಉಂಟಾದರೆ ಅದಕ್ಕೆ ನಿಮ್ಮದೇ ಆದ ಒಂದು ಆದೇಶ ಕೊಟ್ಬಿಡ್ತೀರಿ. ಅದಕ್ಕೆ ಅವನು ಸಿವಿಲ್ ಕೋರ್ಟ್ಗೆ ಹೋಗಬೇಕು ಅಷ್ಟೇ. ಸಿವಿಲ್ ಕೋರ್ಟಿಂದ ಅಷ್ಟೇ ತರ್ತಾರೆ. ಬಿಕಾಸ್ ನಿಮ್ಗೂ ಪವರ್ ಇಲ್ಲ, ಅವರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ, ಅದಕ್ಕೆ ಹೋಗಿ ಸಿವಿಲ್ ಕೋರ್ಟ್ಗೆ ಹೋಗಿ ಇಷ್ಟೇ ತರ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಜವಾಬ್ದಾರಿ ತಗೋಬೇಕು. ಸೊ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಈಗ ಜವಾಬ್ದಾರಿ ತಗೊಂಡು ಈ ಹೊಸ ಆ್ಯಕ್ಟ್ ತರ್ತಾ ಇದೆ. ಈ ಆ್ಯಕ್ಟ್ ಒಳಗಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಬಿಡಿ ಇದು ಬೇಡ, ಫಸ್ಟ್ ನೀವು ಅರ್ಥ ಮಾಡಿಕೊಡ್ರಿ ಇದು ಎಲ್ಲ ವಿಚಾರಗಳು, ಆಮೇಲೆ ನೋಡೋಣ. ಈಗ ರೇರಾ ಆ್ಯಕ್ಟ್ ಬಂದ ನಂತರ ಮತ್ತು ಸಾಕಷ್ಟು ಪ್ರಮಾಣಕ್ಕೆ ನಮ್ಮ ಹತ್ರ ಕಂಟ್ರೋಲಿಂಗ್ ಅಧಿಕಾರಿ ಇರದೇ ಇರುವುದರಿಂದ ಈ ಆ್ಯಕ್ಟ್ನಲ್ಲಿ ನಾವು ಒಂದು ಕಾಂಪಿಟೆಂಟ್ ಅಥಾರಿಟಿ ಅಂತ ಮಾಡ್ತಾ ಇದ್ದೇವೆ. ಆ ಕಾಂಪಿಟೆಂಟ್ ಅಥಾರಿಟಿ ಗ್ರೂಪ್ ಬಿ ಅಧಿಕಾರಿ ಇರ್ತಾರೆ. ಯಾಕೆಂದರೆ ಇದು ಕರ್ನಾಟಕ ಇಡೀ ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂಥ ಕಾಯ್ದೆ ಇರುವುದರಿಂದ ನಮಗೆ ಜಿಲ್ಲಾಧಿಕಾರಿಗೆ ಪವರ್ ಕೊಡಿ, ತಹಸೀಲ್ದಾರ್ಗೆ ಪವರ್ ಕೊಡಿ ಅಂತ ಹೇಳಿದರೆ ತಹಸೀಲ್ದಾರ್ ಬಳಿ 175, 225 ಇರ್ಬೋದು. ಅವರು ಸುಮಾರು ಕೆಲಸ ನೋಡ್ತಾ ಇರ್ತಾರೆ. ಅವರಿಗೆ ಇದೆಲ್ಲ ನೋಡ್ಲಿಕ್ಕೆ ಕಷ್ಟ ಉಂಟಾಗ್ತದೆ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ರೆವೆನ್ಯೂ ಅಧಿಕಾರಿ ಇರ್ಬೋದು, ಇತ್ಯಾದಿ ಇರ್ಬೋದು. ಸೊ ಅದು ಅವರು ಲೋಕಲ್ ಜ್ಯೂರಿಸ್ಡಿಕ್ಷನ್ಗೆ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಏನು ವ್ಯಾಜ್ಯ ಉಂಟಾಗ್ತದೆ ಅದಕ್ಕೆ ಹಿಯರಿಂಗ್ ಮಾಡಿಬಿಟ್ಟು ಉಭಯ ಪಕ್ಷದವರಿಗೆ ಕರೆದುಬಿಟ್ಟು ಕರೆಕ್ಟಾಗಿ ಆದೇಶ ಕೊಡಲಿಕ್ಕೆ ಆಗ್ತದೆ. ಮತ್ತು ಅವರು ಗ್ರೂಪ್ ಬಿ ಅಧಿಕಾರಿ ಇರುವುದರಿಂದ ಅವರಿಗೆ ಜಾಸ್ತಿ ತಿಳುವಳಿಕೆ ಇರುವುದಿಲ್ಲ, ಕಾನೂನದು ಅಷ್ಟೇನು ಜ್ಞಾನ ಇರುವುದಿಲ್ಲ ಅಂತ ನಿಮ್ಮ ಭಾವನೆ ಏನಿದೆ ಅದು ಅಷ್ಟು ಮಟ್ಟಕ್ಕೆ ಸರಿ ಇಲ್ಲ. ಅವ್ರಿಗೆ ಇರುತ್ತೆ, ನಾವು ಅವರಿಗೆ ಸುಮಾರು ಟ್ರೈನಿಂಗ್ ಕೊಡ್ತೀವಿ. ಅದರ ಮೇಲೆ ನಾವು ಫಸ್ಟ್ ಅಪಿಲೇಟ್ ಅಥಾರಿಟಿ ಮತ್ತು ಸೆಕೆಂಡ್ ಅಪಿಲೇಟ್ ಅಥಾರಿಟಿನೂ ಮಾಡಿದ್ದೇವೆ. ಒಂದು ವೇಳೆ ತಪ್ಪಾಯಿತು ಅಂತ ಆದರೆ
ಗ್ರೂಪ್ ಎ ಜೂನಿಯರ್ ಸ್ಕೇಲ್ ಮನುಷ್ಯರ ಹತ್ರ ಹೋಗಿ ಆ ವ್ಯಾಜ್ಗಳನ್ನು ತಂದರೆ ಅವರು ಅದನ್ನು ನೋಡ್ಕೊಳ್ತಕ್ಕಂಥ ವಿಚಾರ ಮಾಡಿ ಅವರು ಆದೇಶ ಪಾಸ್ ಮಾಡ್ತಾರೆ. ಅವರು ಕೂಡ ಸರಿ ಇಲ್ಲ ಅಂದರೆ ಗ್ರೂಪ್ ಎ ಆಫೀಸರ್ ಅಂದರೆ ಮುನ್ಸಿಪಾಲಿಟಿ ನೋಡಿದರೆ ಅಡಿಷನಲ್ ಕಮಿಷನರ್ ವಿಲ್ ಬಿ ದ ಸೆಕೆಂಡ್ ಅಪಿಲೇಟ್ ಅಥಾರಿಟಿ, ಅವ್ರದ್ದು ಡಿ ಸಿ ಇತ್ಯಾದಿ ವಿಲ್ ಬಿ ದ ರೆವೆನ್ಯೂ ಅಪಿಲೇಟ್ ಫಸ್ಟ್ ಅಪಿಲೇಟ್ ಅಥಾರಿಟಿ, ಜ್ಯೂರಿಸ್ಡಿಕ್ಷನಲ್ ಅಥಾರಿಟಿ ಮೇ ಬಿ ದ ರೆವೆನ್ಯೂ ಆಫೀಸರ್, ಆ ಕ್ಷೇತ್ರಕ್ಕೆ ಇರ್ತಕ್ಕಂಥ ರೆವೆನ್ಯೂ ಆಫೀಸರ್. ಅದಕ್ಕಾಗಿ ಅವರಿಗೆ ಈಸಿಯಾಗಿ ಆಕ್ಸೆಸ್ ಇದೆ, ತಾವು ಎಲ್ಲರೂ ಅವರಿಗೆ ಆಕ್ಸೆಸ್ ಮಾಡಿಕೊಂಡು ಮಾತಾಡ್ಬೋದು. ಉಭಯ ಪಕ್ಷದವ್ರಿಗೆ ಕರೆದುಬಿಟ್ಟು 90 ದಿನಗಳಲ್ಲಿ ಅವರು ವ್ಯಾಜ್ಯಕ್ಕಾಗಿ ಒಂದು ತಮ್ಮ ಉತ್ತರ ಕೊಡ್ಬೋದು. ಎನಿವೇ ಇದು ಇನ್ ದಿಸ್ ವಿ ವಿಲ್ ಟೆಲ್ ಯು ದ ಫ್ರೇಮ್ ವರ್ಕ್ ಆನ್ ವಿಚ್ ವಿ ಆರ್ ವರ್ಕಿಂಗ್. ಫಸ್ಟ್ ಸಮಸ್ಯೆ ಏನಂದ್ರೆ, ಈ ಓನರ್ಶಿಪ್ ನಲ್ಲಿ ಸೂಪರ್ ಬಿಲ್ಟಪ್ ಏರಿಯಾ ಕೆಲವು ಥರ ರಿಜಿಸ್ಟರ್ ಮಾಡುವಾಗ ಓನರ್ಸ್ಗೆ ಸೂಪರ್ ಬಿಲ್ಟಪ್ ಏರಿಯಾ ಕೊಡ್ತಾರೆ ಮತ್ತು ಕಾರ್ಪೆಟ್ ಏರಿಯಾ ಏನಿದೆ ಅದನ್ನು ಕೂಡ ತೋರಿಸ್ತಾರೆ. ಆಮೇಲೆ ಕೆಲವು ಕಡೆಗೆ ಅನ್ಡಿವೈಡೆಡ್ ಶೇರ್ ಆಫ್ ದ ಲ್ಯಾಂಡ್ ಬರುತ್ತೆ, ಕೆಲವು ಕಡೆಗೆ ಅದನ್ನು ಓನರ್ ಹತ್ರನೇ ಉಳ್ಕೊಂಡ್ಬಿಡುತ್ತೆ. ಮತ್ತು ಅದರಲ್ಲಿ ಕಾಮನ್ ಏರಿಯಾ ಬಿಟ್ಟು, ಕಾಮನ್ ಏರಿಯಾ ಅಂದರೆ ಸ್ಟೇರ್ ಕೇಸು, ಬೌಂಡ್ರಿ ವಾಲ್ ನಿಮ್ದು ಏನಿದೆ, ಗ್ಯಾಲರೀಸ್ ಏನಿದೆ ಅದು ಎಲ್ಲ ಬಿಟ್ಬಿಟ್ಟು ಕೆಲವು ನಾವು ಕಾಮನ್ ಏರಿಯಾ ಗಾರ್ಡನ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಕ್ಲಬ್ ಹೌಸ್ ಇರುತ್ತೆ. ಅದಕ್ಕೆ ಇನ್ನೊಮ್ಮೆ ಅದಕ್ಕೆ ಬೇರೆ ಅಸೋಸಿಯೇಷನ್ ತಯಾರು ಮಾಡುವುದು, ಅಥವಾ ಇದು ನಿಮಗೂ ಯಾರಿಗೂ ಸಿಗುವುದಿಲ್ಲ, ಇದು ನಮ್ಮದು ಎಕ್ಸ್ಕ್ಲೂಸಿವ್ ಇದೆ ಅಂತ ಹೇಳುವುದು, ಇತ್ಯಾದಿ ಇತ್ಯಾದಿ ತೊಂದರೆ ಉಂಟಾಗ್ತಾ ಇದೆ. ಸೊ ಈ ಬಿಲ್ದು ಪ್ರಮುಖ ಉದ್ದೇಶ ಏನಂದ್ರೆ, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಸಾಹೇಬರು ಹೇಳಿದಂತೆ ಯಾವ ಏರಿಯಾ ನಿಮಗೆ ಬಿಡಲೇಬೇಕಾಗಿರುತ್ತೆ ಕಾನೂನು ಪ್ರಕಾರ ಅದನ್ನು ಬಿಟ್ಬಿಟ್ಟು, ಈ ಡೆವಲಪ್ಮೆಂಟ್ ಟವರ್ಸ್ ಕಟ್ ಮಾಡ್ಲಿಕ್ಕೆ ಹೋದಾಗ 15% ಬಿಡಿ ಅವರು ಪಾರ್ಕಿಂಗ್ ಇತ್ಯಾದಿಗೆ ಬಿಡಬೇಕು ಅದು ಹೇಳ್ತಾರೆ, ಅದು ತಮ್ಮದು ಭೂಮಿ ಇಲ್ಲ. ಇದೇ ಪ್ರಕಾರ ಸಿಂಗಲ್ ಪ್ಲಾಟ್ ಅಪ್ರೂವಲ್ಗೆ ಈಗ ತಾವು GB ಹತ್ರ ಹೋಗ್ತೀರಿ, ಇಷ್ಟು ಏರಿಯಾ ನೀವು ಬಿಡಬೇಕು ಸರ್ಕಾರಕ್ಕೆ ಅಂತ ಹೇಳ್ತಾರೆ, ಕಾಮನ್ ಏರಿಯಾ ಹೇಳ್ತಾರೆ, ಅದು ಎಲ್ಲ ತಮಗೆ ಬರ್ತಕ್ಕಂಥ ವಿಚಾರ ಅಲ್ಲ, ಅದು ಹೇಗಾದರೂ ತಾವು ಸರ್ಕಾರಕ್ಕೆ ಬಿಡ್ತೀರಿ. ರಿಮೈನಿಂಗ್ ಏರಿಯಾ ಏನಿದೆ ಅದು ಪ್ರತಿಯೊಂದು ಏರಿಯಾ ಅಪಾರ್ಟ್ಮೆಂಟ್ ಯಾರು ಓನ್ ಮಾಡ್ತಾ ಇದ್ದಾನೆ ಅವರಿಗೆ ತಮ್ಮ ಸೂಪರ್ ಬಿಲ್ಟಪ್ ಏರಿಯಾಗೆ ಅನುಗುಣವಾಗಿ ಶೇರ್ ಟ್ರಾನ್ಸ್ಫರ್ ಆಗಬೇಕು. ಯಾವುದು ಏರಿಯಾಗೆ ಒರಿಜಿನಲ್ ಲ್ಯಾಂಡ್ ಓನರ್ ಯಾರಿದ್ದಾನೆ ಅಥವಾ ಡೆವಲಪರ್ ಪ್ರಮೋಟರ್ ಯಾರಿದ್ದಾನೆ ಅವ್ರ ಹೆಸರಿನಲ್ಲಿ ಉಳ್ಕೊಳ್ಬಾರ್ದು. ಯಾಕೆಂದ್ರೆ ಅದು ಇದ್ದರೆ ಅದಕ್ಕೆ ದುರುಪಯೋಗ ಮಾಡಿಕೊಂಡು ಅವರು ಸಾಲ ಪಡೆಯುವುದು, ಮಾರ್ಗಾಜ್ ಬೇರೆ ಬೇರೆ ಬ್ಯಾಂಕ್ ತೋರಿಸುವುದು, ಅಥವಾ ಅದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ದಿವಸ ಕಟ್ಟಡ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುವುದು. ಸೊ ಬಿಲ್ಡಿಂಗ್ ಲೈಸೆನ್ಸ್ ಕೊಡುವಾಗ ನಾವು ಒಂದು ಟವರ್ ಮತ್ತು ಒಂದು ಯೋಜನೆಗೆ ಅಪ್ರೂವಲ್ ಕೊಟ್ಟ ಮೇಲೆ ಅದಕ್ಕೆ ತಕ್ಕಾಗಿ ಏನೇನು ಯಾರ್ಯಾರು ಅದರಲ್ಲಿ ಬರ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಸ್ ಓನರ್ ಅವರಿಗೆ ಅದು ಅಧಿಕಾರ ಬರಬೇಕು. 8 ಅಪಾರ್ಟ್ಮೆಂಟ್ಸ್ ಅಂಡ್ ಅಬವ್ಗೆ ನಾವು ಇದರಲ್ಲಿ ತೆಗೆದುಕೊಂಡಿದ್ದೇವೆ. 8 ಅಪಾರ್ಟ್ಮೆಂಟ್ಸ್ ವರ್ಗೂ ನಾವು ತಗೊಳ್ತಾ ಇಲ್ಲ. ಮೋರ್ ದೆನ್ 8 ಅಪಾರ್ಟ್ಮೆಂಟ್ಸ್ ಇದ್ರೆ ಮಾತ್ರ ಈ ಆಕ್ಟ್ಗೆ ಅನ್ವಯ ಆಗ್ತಕ್ಕಂಥ ವಿಚಾರ. ಇದರಲ್ಲಿ ಅಪಾರ್ಟ್ಮೆಂಟ್ ಓನರ್ಸ್ಗೆ ಸೂಪರ್ ಬಿಲ್ಟಪ್ ಏರಿಯಾಗೆ ಅನುಗುಣವಾಗಿ ಎಲ್ಲ ಕಾಮನ್ ಏರಿಯಾ, ಕಾಮನ್ ಫೆಸಿಲಿಟಿ, ಅನ್ಡಿವೈಡೆಡ್ ಶೇರ್ ಬರುತ್ತೆ. ಇದರಲ್ಲಿ ನಾವು 2 ವ್ಯತ್ಯಾಸ ಮಾಡಿದ್ದೀವಿ. ಮೇಂಟೆನೆನ್ಸ್ ಚಾರ್ಜ್ ಹಾಕಬೇಕಾದ್ರೆ ಈ ಕಾಮನ್ ಅನ್ಡಿವೈಡೆಡ್ ಶೇರ್ ಏನು ಬರ್ತಾ ಇದೆ ಆ ಆಧಾರದ ಮೇಲೆ ನಾವು ಮೇಂಟೆನೆನ್ಸ್ ಕಲೆಕ್ಟ್ ಮಾಡ್ಬೋದು. ಕೆಲವು ಸಿವಿಲ್ ಕೋರ್ಟ್ ಇತ್ತೀಚೆಗೆ ಆದೇಶ ಕೊಟ್ಟಿದ್ದಾರೆ, ಇಲ್ಲ ಇಲ್ಲ ನೀವು ಅಪಾರ್ಟ್ಮೆಂಟ್ಸ್ ಪ್ರಕಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ನಂಬರ್ ಆಫ್ ಅಪಾರ್ಟ್ಮೆಂಟ್ ಅಂತ ಪ್ರತಿಯೊಬ್ಬರಿಗೆ ನೀವು ಏರಿಯಾ 4,000 ಇದ್ರೂ ಸಹ ಅಥವಾ ಬೇರೆಯವರಿಗೆ 2,000 ಇದ್ರೂ ಸಹ ಅವರಿಗೆ ಈಕ್ವಲ್ ಆಗಿ ಮೇಂಟೆನೆನ್ಸ್ ಚಾರ್ಜ್ ಪಡೆಯಬೇಕಾಗಿರುತ್ತದೆ ಅಂತ ಕೆಲವು ಸಿವಿಲ್ ಕೋರ್ಟ್ ಹೇಳಿದೆ. ಬಟ್ ನಾವು ಆ್ಯಕ್ಟ್ನಲ್ಲಿ ನಾವು ಬಿಲ್ಟಪ್ ಏರಿಯಾ ಪ್ರಕಾರನೇ ಮೇಂಟೆನೆನ್ಸ್ ಚಾರ್ಜ್ ತಗೊಳ್ತೀವಿ. ಈ ಎಲ್ಲ ದ್ವಂದ್ವ ಏನಿದೆ ಮತ್ತು ಬೇರೆ ಬೇರೆ ಅಭಿಪ್ರಾಯ ಏನಿದೆ ಆ್ಯಕ್ಟ್ನಲ್ಲಿ ಬಂದಿರುವುದರಿಂದ ಅದು ಎಲ್ಲ ಕಟ್ ಹೋಗ್ಬಿಡುತ್ತೆ. ಮುಂದೆ ಅವರಿಗೆ ಈ ಪ್ರಕಾರ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಕ್ಲಬ್ ಹೌಸಸ್, ಕಮ್ಯುನಿಟಿ ಫೆಸಿಲಿಟಿ ಏನು ಹೇಳ್ತೀವಿ, ಕಾಮನ್ ಕಮ್ಯುನಿಟಿ ಫೆಸಿಲಿಟೀಸ್, ಅದು ಶಾಪ್ಸ್ ಇರುತ್ತೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಅಥವಾ ಕ್ಲಬ್ ಹೌಸ್ ಇರುತ್ತೆ, ಅದಕ್ಕೆ ಯೂಸರ್ ಚಾರ್ಜಸ್ ಕಲೆಕ್ಟ್ ಮಾಡ್ಬೋದು, ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಒಳಗಾಗಿ ಬರುವುದಿಲ್ಲ. ಸೊ 2 ಬೇರೆ ಬೇರೆ ಪರಿಭಾಷೆ ಕೊಟ್ಟಿದ್ದೀವಿ. ಮೇಂಟೆನೆನ್ಸ್ ಚಾರ್ಜ್ ಫಾರ್ ಆಲ್ ಅನ್ಡಿವೈಡೆಡ್ ಶೇರ್, ಫಾರ್ ದ ಸ್ಪೆಷಲ್ ಕಮ್ಯುನಿಟಿ ಫೆಸಿಲಿಟೀಸ್ ಯು ಟೇಕ್ ದ ಯೂಸರ್ ಚಾರ್ಜಸ್. ಯಾರ್ಯಾರ ಕ್ಲಬ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಜಾಸ್ತಿ ಚಾರ್ಜ್ ಮಾಡಬಹುದು. ಈಗ ಸಪೋಸ್ ಈ ರೇರಾ ಆ್ಯಕ್ಟ್ ಬಂದ ನಂತರ ಮತ್ತು ಈ ಆ್ಯಕ್ಟ್ ನಮ್ಮ ಏನು ಆ್ಯಕ್ಟ್ ಬಂದಿದೆ ಅದಕ್ಕಿಂತ ಮುಂಚೆನೇ ಅಲಾಟೀಸ್ ಆಗಿದ್ದಾರೆ, ಬಟ್ ಅವರಿಗೆ ಫುಲ್ ಈ ಕಾಮನ್ ಏರಿಯಾ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಆದರೆ ಈ ಆ್ಯಕ್ಟ್ ಬಂದ ನಂತರ 12 ತಿಂಗಳೊಳಗಾಗಿ ಆ ಕಾಮನ್ ಏರಿಯಾ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಆಲ್ಟ್ರೇಷನ್, ಮಾಡಿಫಿಕೇಶನ್, ರೀಡೆವಲಪ್ಮೆಂಟ್ ಆಫ್ ಅಪಾರ್ಟ್ಮೆಂಟ್, ಮುಂದೆ ಹೋಗ್ತೀನಿ 1 minute.
ಇದು ನಾವು ಬಿಲ್ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಇದರ ಮೇಲೆ ಏನೇನು ಡಿಸ್ಕಷನ್ ಆಗಿದೆ ಅದು ಎಲ್ಲ ಬರೆದಿದ್ದೇವೆ. ಆಮೇಲೆ more than 8 apartments, the formation of society of maintenance of common areas has been replaced by the formation of an association of apartment. ನೋಡಿ ಇದರಲ್ಲಿ ನಾವು ಹೇಳಿದ್ದೀವಿ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಏನು, ಅನ್ಡಿವೈಡೆಡ್ ಶೇರ್ ಏನು. ಅಂಡ್ ನ್ಯೂ ಡೆಫಿನೇಷನ್ ಇಂಟ್ರೊಡ್ಯೂಸ್ ಫಾರ್ ಟ್ರಾನ್ಸ್ಪರೆನ್ಸಿ ಇನ್ ಓನರ್ಶಿಪ್. ಆ ಓನರ್ಶಿಪ್ನಲ್ಲಿ ಏನೇನು ತಮಗೆ ಅಧಿಕಾರ ಇದೆ ಅದು ಕ್ಲಿಯರ್ ಆಗಿ ಬರೆಯಲಿಕ್ಕೆ ಆ ವ್ಯವಸ್ಥೆ ಮಾಡಿದ್ದೇವೆ. So in case transfer of apartment has been done before this bill is enacted, but deed of transfer of common area and facility has not been executed, separate deed of transfer of common areas and facilities to be executed within 12 months. ಇದು ಟ್ರಾನ್ಸಿಷನಲ್ ಪೀರಿಯಡ್ ನಲ್ಲಿ ಇದೆ. ಬಿಲ್ ಬಂದ್ಬಿಟ್ಟಿದೆ, ಬಿಲ್ ಗೊತ್ತಿರಲಿಲ್ಲ, ಅದಕ್ಕೆ ಚೇಂಜ್ ಆಗ್ಲಿಕ್ಕೆ ಏನಿದೆ. ಆಲ್ಟರೇಷನ್, ಮಾಡಿಫಿಕೇಶನ್, ರೀಡೆವಲಪ್ಮೆಂಟ್ ಆಫ್ ಅಪಾರ್ಟ್ಮೆಂಟ್ ಕ್ಯಾನ್ ಬಿ ಟೇಕನ್ ಅಪ್ ಬೈ ಸ್ಯಾಂಕ್ಷನ್ ಆಫ್ 75%. ದಿಸ್ ಬಹಳ ಇಂಪಾರ್ಟೆಂಟ್ ವಿಚಾರ. ಈಗ ಏನಾಗಿದೆ, ನಮ್ಮದು ಸೆಂಟ್ರಲ್ ಬೆಂಗಳೂರಿನಲ್ಲಿ ಬಹಳ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಇದೆ. ದೆರ್ ಇಸ್ ನೋ ಟ್ರಾನ್ಸಾಕ್ಷನ್ ಹ್ಯಾಪನಿಂಗ್, ದೆರ್ ಇಸ್ ನೋ ರೀಡೆವಲಪ್ಮೆಂಟ್. ಇಸ್ ದ ಓನ್ಲಿ ವೇ ಟು ಬ್ರಿಂಗ್ ಮೋರ್ ಅಪಾರ್ಟ್ಮೆಂಟ್ಸ್ ಅಂಡ್ ಅಲೌ ದ ಪೀಪಲ್ ಟು ಸ್ಟೇ. ಅದರ್ವೈಸ್ ರೇಟ್ಸ್ ವಿಲ್ ಬಿಕಮ್ ವೆರಿ ಹೈ. ಇಟ್ ವಿಲ್ ಬಿಕಮ್ ಎ ವೆರಿ ಸೂಪರ್ ರಿಚ್ ಏರಿಯಾ ಇಫ್ ಅಟ್ ಆಲ್ ಸಂಬಡಿ ಕ್ಯಾನ್ ಅಫೋರ್ಡ್. ಸೊ ಈಗಾಗಲೇ ಜನರು ಇದ್ದಾರೆ ಅಪಾರ್ಟ್ಮೆಂಟ್ಸ್ನಲ್ಲಿ. ಆ ಅಪಾರ್ಟ್ಮೆಂಟ್ ರೀಡೆವಲಪ್ಮೆಂಟ್ ಮಾಡಲಿಕ್ಕೆ ಇವತ್ತು ಯಾವುದು ರೂಲ್ ಇಲ್ಲ. ಒಬ್ಬ ಮನುಷ್ಯ ಬೇಡ ಅಂತ ಹೇಳ್ಬಿಟ್ರೆ ಏನು ಮಾಡ್ಲಿಕ್ಕಾಗಲ್ಲ. ಈಗ 75% ಒಪ್ಕೊಂಡ್ರೆ ರೀಡೆವಲಪ್ಮೆಂಟ್ ಆಗಬಹುದು. So in Mumbai it is 50% ಇದೆ. In Karnataka we are now making 75%. ಅದು ಇದ್ದರೆ you can redevelop. So next is the definition ನಲ್ಲಿ lift, corridors and service areas will be the part of common areas and facilities, whereas community and commercial facilities are swimming pool, clubhouse, shops. So these are the two difference, user charges and ಮೇಂಟೆನೆನ್ಸ್ ಚಾರ್ಜಸ್. ಫಸ್ಟ್ಗೆ ಮೇಂಟೆನೆನ್ಸ್ ಚಾರ್ಜಸ್ ಸೂಪರ್ ಬಿಲ್ಟಪ್ ಏರಿಯಾ ಪ್ರಕಾರ, ಸೆಕೆಂಡ್ಗೆ ಯೂಸರ್ ಚಾರ್ಜಸ್. ದ ಲ್ಯಾಂಡ್ ಆನ್ ವಿಚ್ ಕಾಮನ್ ಏರಿಯಾಸ್ ಫೆಸಿಲಿಟಿ ಬಿಲ್ಟ್ ಇಸ್ ಪ್ರಪೋಸ್ ಟು ಬಿ ಟ್ರಾನ್ಸ್ಫರ್ಡ್ ಎಸ್ ಅನ್ಡಿವೈಡೆಡ್ ಶೇರ್. ಅಚ್ಚಾ, ನೆಕ್ಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ರೀಡೆವಲಪ್ಮೆಂಟ್ಗಾಗಿ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಹೋದರೆ, ಇಫ್ ದೇರ್ ಇಸ್ ನೋ ಪ್ರೊವಿಷನ್ ಆ್ಯಂಡ್ ಯು ಕಲೆಕ್ಟ್ ದ ಮನಿ, ಇಟ್ ಇಸ್ ಬಾರ್ಡ್ ಬೈ ಲಾ ಆ್ಯಂಡ್ ಸಮ್ ಪ್ರೊವಿಷನ್ ಆಫ್ ಟ್ಯಾಕ್ಸೇಷನ್ ಮೇ ಕಮ್. Hence this provision has been made in the act. ಎಲ್ಲರೂ ಸೇರಿಕೊಂಡು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಷ್ಟು ಮಾಡ್ತೀವಿ, ಅಸೋಸಿಯೇಷನ್ ಡಿಸೈಡ್ ಮಾಡಿ ನಾವು ರೀಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಎಲ್ಲರಿಂದ ಕಾಂಟ್ರಿಬ್ಯೂಷನ್ ಬೇಕು ಅಂದರೆ ಈ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ನೀವು ಪಡೆಯಬಹುದು. ಮತ್ತು ಏನಾಗಿದೆ, ಅಕೌಂಟಬಿಲಿಟಿ ವೆನ್ ದ ಆಕ್ಸಿಡೆಂಟ್ ಹ್ಯಾಪನ್ಸ್, ಅದು ಸರ್ವಿಸ್ ಪ್ರೊವೈಡರ್ ಮೇಲೆ ಎಷ್ಟು ಇದೆ, ನಿಮ್ಮ ಮೇಲೆ ಎಷ್ಟಿದೆ. ಕೆಲವರು ಏನು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ನಾನು ಅಪಾರ್ಟ್ಮೆಂಟ್ RWA ಇದ್ದೀವಿ, ನಾವು ನಡೆಸ್ತಾ ಇದ್ದೀವಿ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಏನು ಡೆತ್ ಆಯಿತು ಅಂದರೆ ನಮ್ಗೆ ಏನು ಜವಾಬ್ದಾರಿ ಇದೆ. ಬಟ್ ಈಗ ಯಾವುದೇ ಜವಾಬ್ದಾರಿನೇ ಇಲ್ಲ ಅಂದರೆ ನೀವು ಮೇಂಟೈನ್ ಮಾಡ್ಲಿಕ್ಕೆ ಯಾಕೆ ಹೋಗ್ತೀರಿ? ಸೊ ವಿ ಹ್ಯಾವ್ ಟು ಪುಟ್ ಸಮ್ ರೆಸ್ಪಾನ್ಸಿಬಿಲಿಟಿ. ಯು ಶುಡ್ ಪುಟ್ ದ ಲೈಫ್ ಗಾರ್ಡ್ಸ್, ಯು ಶುಡ್ ಪುಟ್ ದ ಪ್ರಾಪರ್ ಮೇಂಟೆನೆನ್ಸ್. ನಾವು STP ಕ್ಲೀನಿಂಗ್ನಲ್ಲಿ 5 ವರ್ಷ ಹಿಂದೆ ಸತ್ರು, ಯಾರೊಬ್ರಿಗೆ ಕರ್ಕೊಂಡು ಬಂದಿರಿ STP ಕ್ಲೀನ್ ಮಾಡ್ಲಿಕ್ಕೆ ಹೊರಟ್ರಿ, ಅವರು ಸತ್ಬಿಟ್ಟಿದ್ದಾರೆ. ಅದಕ್ಕೆ ಲಯಬಿಲಿಟಿ ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಸೊ ಲಯಬಿಲಿಟಿ ಇದ್ದೇ ಇರುತ್ತದೆ. ನಿಮ್ಗೆ ಎಲ್ಲ ಸಿಸ್ಟಮ್ಗೆ ಜವಾಬ್ದಾರಿ ತಗೊಂಡಿರುವುದರಿಂದ ಲಯಬಿಲಿಟಿ ಇರುತ್ತೆ. ಯಾವ ಮಟ್ಟಕ್ಕೆ ಇರುತ್ತೆ ನಾವು ಇದರಲ್ಲಿ ಬರೆದಿದ್ದೀವಿ. ನಾವು ಈಗ ಇನ್ ದಿಸ್ ಆಕ್ಟ್ ನಾವು ಏನು ಹೇಳ್ತಾ ಇದ್ದೀವಿ, ಪ್ರಮೋಟರ್ಸ್ಗೆ ಏನೇನು ಜವಾಬ್ದಾರಿ ಇದೆ, ಡೆವಲಪರ್ಗೆ ಏನು ಜವಾಬ್ದಾರಿ ಇದೆ, ಇದು ಅಸೋಸಿಯೇಷನ್ಗೆ ಏನು ಜವಾಬ್ದಾರಿ ಇದೆ, ಮತ್ತು ಅಸೋಸಿಯೇಷನ್ ಯಾವಾಗ ಫಾರ್ಮ್ ಮಾಡಬೇಕು. ಈ ರೇರಾ ಆ್ಯಕ್ಟ್ ಇಂದ ನಾವು ಪರಿಭಾಷೆ ಮತ್ತು ಕಂಡೀಷನ್ಸ್ ಪಡೆದಿದ್ದೇವೆ. ಆ ಕಂಡೀಷನ್ನಲ್ಲಿ ಏನಿದೆ, ನೀವು 50% ಅಲಾಟೀಸ್ಗೆ ಅಲಾಟ್ ಮಾಡಿದ ಮೇಲೇ 3 months ಆಫ್ ದ 50% ಅಲಾಟ್ಮೆಂಟ್ ಇದು ರಿಜಿಸ್ಟ್ರೇಷನ್ ಮಾಡಬೇಕು. ಈ ಜವಾಬ್ದಾರಿ ಏನಿದೆ ಆ ಪ್ರಮೋಟರ್ ಡೆವಲಪರ್ಗೆ ಇದೆ, ಅವರು ಮಾಡಬೇಕು. ಆಗ ನಿಮಗೆ ಏನು ಕೆಲಸ ಬಂದ್ಬಿಟ್ಟಿದ್ದಂತ ಇಲ್ಲ. ಈಗಲೂ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತದೆ, ಏನೇನೋ ಇರುತ್ತದೆ. ಕನ್ಸ್ಟ್ರಕ್ಷನ್ ಮುಗಿದ ಮೇಲೆ OC ಬಂದ ಮೇಲೆ ಅವರು ನಿಮಗೆ ಎಲ್ಲ ಡೀಡ್ ಟ್ರಾನ್ಸ್ಫರ್ ಮಾಡುವುದು, ಏನೇನು ವಿಚಾರ ಇದೆ, ಆಲ್ ಒರಿಜಿನಲ್ ಪೇಪರ್ಸ್ ಆಫ್ ದ ಲ್ಯಾಂಡ್, ಆಫ್ ದ ಡೀಡ್, ಎವ್ರಿಥಿಂಗ್ ವಿಚ್ ದೇ ಹ್ಯಾವ್ ಎಂಟರ್ಡ್ ವಿತ್ ದ ಓನರ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್. ಟಿಲ್ ದ ಟೈಮ್, ಸಪೋಸ್ ಈಗ ನೀವು OC ನಲ್ಲಿ ಮಾಡುವಾಗ 80% ಮಂದಿ ಬಂದರು, 20% ಆರ್ ವಿತ್ ದ ಓನರ್ ಆರ್ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಫೆಲೋ. Those will be treated as, they will also be treated as apartment owners. So there are 80 flats, 20 are with them, so 80 plus 1.
81 will be the your association members. He will also become one of the, he or she may become one of the members. ಮತ್ತು ಈಗ ಕಾಂಪಿಟೆಂಟ್ ಅಥಾರಿಟಿ ನಾವು ಸಾಕಷ್ಟು ಮಾಡ್ತಿರುವುದರಿಂದ ಅದು ಕಂಟ್ರೋಲ್ಗೆ ಬರುತ್ತದೆ. ಮಾಡೆಲ್ ಬೈಲಾಸ್ ಇತ್ಯಾದಿ ರೂಲ್ನಲ್ಲಿ ನಾವು ಮಾಡಬೇಕು. ಆ ರೂಲ್ನಲ್ಲಿ ಯಾವ ಥರದ್ದು ನೀವು ಅಕೌಂಟ್ ಸಬ್ಮಿಟ್ ಮಾಡಬೇಕು, ಹೇಗೆ ನೀವು ರೂಲ್ ಲಾಸ್ ಮಾಡೆಲ್ ಬೈಲಾಸ್ ಇತ್ಯಾದಿ ನಾವು ತಯಾರು ಮಾಡಿ ತಮಗೆ ತೋರಿಸ್ತೇವೆ. ಆ ಪ್ರಕಾರ ತಾವು ಮಾಡಿಕೊಂಡು ಕಾಂಪಿಟೆಂಟ್ ಅಥಾರಿಟಿ ಹತ್ರ ಹೋಗಬೇಕು. ಕಾಂಪಿಟೆಂಟ್ ಅಥಾರಿಟಿ ವ್ಯಾಜ್ಯ ಬಂದಾಗ ನೀವು ಅಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ ಓನರ್ ಇಸ್ ನಾಟ್ ಅಗ್ರೀಯಿಂಗ್ ಟು ದ ಡಿಸಿಷನ್ ಆಫ್ ದ ಅಸೋಸಿಯೇಷನ್ ಅಂದರೆ ಯು ಕ್ಯಾನ್ ರೀಚ್ ದೇರ್ ಕಾಂಪಿಟೆಂಟ್ ಅಥಾರಿಟಿ. ಸಪೋಸ್ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾ ಇಲ್ಲ ಅಂತ ಆದರೆ ಆ ಮೇಂಟೆನೆನ್ಸ್ ಚಾರ್ಜ್ಗಾಗಿ ಅಗೇನ್ ಸಪೋಸ್ 1 ಲಕ್ಷ ಡ್ಯೂ ಆಯಿತು ಮೇಂಟೆನೆನ್ಸ್ ಚಾರ್ಜ್, ಏನು ಮಾಡಬೇಕು? ನಿಮ್ಗೆ ಯಾವತ್ತೂ ವಸೂಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾಂಪಿಟೆಂಟ್ ಅಥಾರಿಟಿ ವಿಲ್ ಬಿ ಗೆಟಿಂಗ್ ಐದರ್ ದ ಸಿವಿಲ್ ಕೋರ್ಟ್ ಪವರ್ ಆರ್ ದ ಅಪೀಲೇಟ್ ಅಥಾರಿಟಿ ವಿಲ್ ಬಿ ಗೆಟಿಂಗ್ ಇಟ್. ನಾವು ಸ್ವಲ್ಪ ಕಾನೂನಿನಲ್ಲಿ ಇದರಲ್ಲಿ ಸ್ವಲ್ಪ ತೊಡಕು ಉಂಟಾಗಿರುವುದರಿಂದ ಚರ್ಚೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಕಾಂಪಿಟೆಂಟ್ ಅಥಾರಿಟಿಗೆ ಸಿವಿಲ್ ಕೋರ್ಟ್ ಪವರ್ ಕೊಟ್ಟರೆ ಫಸ್ಟ್ ಅಪೀಲೇಟ್ ಅಥಾರಿಟಿ ಆ್ಯಂಡ್ ಸೆಕೆಂಡ್ ಅಪೀಲೇಟ್ ಅಥಾರಿಟಿ ದೇ ವಿಲ್ ಬಿಕಮ್ ಲೈಕ್ ಟ್ರೈಬ್ಯುನಲ್. ಅಥವಾ ಸೆಕೆಂಡ್ ಅಥಾರಿಟಿ ಆ್ಯಂಡ್ ಫಸ್ಟ್ ಅಥಾರಿಟಿಗೆ ಸಿವಿಲ್ ಕೋರ್ಟ್ ಪವರ್ ಕೊಟ್ಟರೆ ದೆನ್ ಕಾಂಪಿಟೆಂಟ್ ಅಥಾರಿಟಿ ವಿಲ್ ನಾಟ್ ಬಿ ದ ಸಿವಿಲ್ ಕೋರ್ಟ್. ಅದರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬೇಕಾಗಿರುತ್ತದೆ. ಬಟ್ ಆಲ್ ದ ಪವರ್ಸ್ ವಿಲ್ ಬಿ ವಿತ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಪಾಸ್ ಆರ್ಡರ್ಸ್ ಟು ರಿಕವರ್ ದ ಮನಿ. ನಾವು ಇದನ್ನು ಯೋಚನೆ ಮಾಡಿದ್ದು ಅದು ಬಹಳ ಡ್ರಾಕೋನಿಯನ್ ಆಗ್ತದೆ. ನೀವು ಒಂದು ಅಸೋಸಿಯೇಷನ್ನಲ್ಲಿ ಅವ್ರದ್ದು ಮೇಂಟೆನೆನ್ಸ್ ಉಳ್ಕೊಂಡಿದೆ ಅಥವಾ ಕ್ಯಾಪಿಟಲ್ ಅಮೌಂಟ್ಗೆ ಯಾವುದೊಂದು ಹೊಸ ಕಟ್ಟಲಕ್ಕೆ ಹೋಗಿದ್ದೀರಿ, ಯಾವುದೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗಿದ್ದೀರಿ, ಅವನು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ. ಆ ಕಾಂಟ್ರಿಬ್ಯೂಷನ್ ಪಡೆಯಬೇಕಾದ್ರೆ ವೆದರ್ ಯು ಹ್ಯಾವ್ ದ ರೈಟ್ ಟು ಸೇಲ್ ಆಫ್ ಹಿಸ್ ಪ್ರಾಪರ್ಟಿ? ನೋ, ಬಿಕಾಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ ದ ಓನರ್ಶಿಪ್ ಎಟ್ಸೆಟ್ರಾ ಇಟ್ ಹ್ಯಾಸ್ ಟು ಪಾಸ್ ಸಿವಿಲ್ ಕೋರ್ಟ್ order. So that now we are saying that court order of the civil court maybe the competent authority or the first appellate authority will exercise. You may have to bring your vyajya there, like maintenance amount recover ಮಾಡ್ಲಿಕ್ಕೆ ಅವ್ರ ಕಡೆಯಿಂದ ಒಂದು ಆರ್ಡರ್ ಪಾಸ್ ಆಗಬೇಕು. ಸಿಮಿಲರ್ ಮ್ಯಾಟರ್ನಲ್ಲಿ ನೀವು ಅಲ್ಲಿ ಹೋದರೆ ಸಪೋಸ್ ಅದರ್ ಕಾಂಟ್ರಿಬ್ಯೂಷನ್ ಹಿ ಹ್ಯಾಸ್ ನಾಟ್ ಗಿವೆನ್, ನೀವೇನಾದರೂ ಹೊಸ ಒಂದು ಸ್ವಿಮ್ಮಿಂಗ್ ಪೂಲ್ ಕೆಟ್ಟು ಹೋಯಿತು, ಅದು ಎಲ್ಲ ಬಿಚ್ಚಿಬಿಟ್ಟು ಹೊಸ ಸ್ವಿಮ್ಮಿಂಗ್ ಪೂಲ್ ಕಟ್ಲಕ್ಕೆ ಹೋಗ್ತಾ ಇದ್ದೀರಿ, ಅವ್ನು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ತಯಾರಿಲ್ಲ ಒಬ್ಬ, ಅದರಿಂದ ಹೇಗೆ ವಸೂಲು ಮಾಡಬೇಕು ಅದಕ್ಕಾಗಿ ನಾವು ಬರೆದಿದ್ದೇವೆ. ಮತ್ತು ಒಂದು ಸ್ಟೇಟ್ ಲೆವೆಲ್ ಕನ್ಸಲ್ಟೇಷನ್ ಆ್ಯಂಡ್ ಅಡ್ವೈಸರಿ ಕಮಿಟಿ ರಚನೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ಹೊಸ ಆ್ಯಕ್ಟ್, ನಾವು ಬೇರೆ ರಾಜ್ಯಗಳಿಂದ ವ್ಯತಿರಿಕ್ತವಾಗಿ ಇದು ಮಾಡ್ತಿರುವುದರಿಂದ ಸ್ಟೇಟ್ ಅಡ್ವೈಸರಿ ಒಂದು ಕಮಿಟಿ ಇದ್ದರೆ ಅಲ್ಲಿ ಅಪಾರ್ಟ್ಮೆಂಟ್ ಓನರ್ಸ್ ಫೆಡರೇಷನ್ನು ಅಥವಾ ಬೇರೆ ಬೇರೆ ಏನು ಇದೆ ಅವ್ರದ್ದು ಮೆಂಬರ್ಸ್ ಅಲ್ಲಿ ಇದ್ದರೆ ಅದಕ್ಕೆ ಏನು ಸಂರಚನೆ ಇರಬೇಕು, ಅದಕ್ಕೆ ಏನು ಜಾಮ ಕೊಡಬೇಕು, ಅದು ನಾವು ಇನ್ನೂ ರೂಲ್ಸ್ನಲ್ಲಿ ಕೊಡ್ತೇವೆ. ಬಟ್ ಇದರಲ್ಲಿ ಸ್ಟೇಟ್ ಲೆವೆಲ್ ಕನ್ಸಲ್ಟೇಟಿವ್ ಕಮಿಟಿ ವಿಲ್ ಬಿ ಟು ಕನ್ಸಲ್ಟ್ ಟು ಮೇಕ್ ಫರ್ದರ್ ಚೇಂಜಸ್ ಇನ್ ದ ಲಾ ಆರ್ ಟು ಮೇಕ್ ದ ರೂಲ್ಸ್ ಬೆಟರ್ ಸೊ ದ್ಯಾಟ್ ದೆರ್ ಇಸ್ ಲೆಸ್ ಫೈಟ್ ಬಿಟ್ವೀನ್ ದ ಮೆಂಬರ್ಸ್ ಅಮಂಗ್ ದ ಮೆಂಬರ್ಸ್. ಆ್ಯಂಡ್ though the apartment owners association we are recognizing statutorily as a power to manage and supervise the works etc, but this is a democracy. I am also apartment nalli resident mattu namma Munishnu kuda illi iddare. We have seen the tyranny of the presidents and secretary of the association. They behave as if they are the supreme power. Once is a small election, 80 ಮಂದಿ ಗೆದ್ದು ಬಿಟ್ಟು ನೀವು ಬಂದು you think that you own the whole complex and behave in a very obnoxious manner. So we have to balance the individual right against the collective right. That is why we have to go for further consultation on this matter. I close my description of the act here. Thank you.